ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ಇದೆಯಾ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಯಾವ ರೀತಿ ತಿಳ್ಕೊಳ್ಳೋದೊಂದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ. ಸೊ ಇದನ್ನ ಯಾವತ್ ಮಾಡ್ಬೇಕು ಅಂತಂದ್ರೆ ನೋಡಿ, ಈ ರೀತಿ ಒಂದು ಗ್ಲಾಸ್ ತಗೊಳ್ಳಿ, ಒಂದು ನಿಂಬೆಹಣ್ಣು ತಗೊಳ್ಳಿ, ಈ ತರ ನೀರ್ ಹಾಕ್ಬಿಡಿ. ಸೊ ಇದು ಏನಾಗುತ್ತೆ ಅನ್ನೋದು ತಿಳಿಸ್ತೀನಿ. ಮೊದ್ಲಿಗೆ ಇದನ್ನ ಯಾವತ್ ಮಾಡ್ಬೇಕು ಅಂತಂದ್ರೆ ನೀವು ಮಂಗಳವಾರ ಅಥವಾ ಗುರುವಾರ ಮಾಡ್ಬೇಕು. ಮಂಗಳವಾರ ಅಥವಾ ಗುರುವಾರದೊಂದು ಈ ಟೆಕ್ನಿಕ್ ನ ಮಾಡ್ಕೊಳ್ಳಿ. ಸೊ ಈ ರೀತಿ ಗ್ಲಾಸ್ ಅಲ್ಲಿ ಒಂದು ನಿಂಬೆಹಣ್ಣು ಹಾಕಿ, ಆ ನಿಂಬೆಹಣ್ಣು ಇದೇ ರೀತಿ ಕ್ಲಿಯರ್ ಆಗಿ ಇರ್ಬೇಕು. ಈ ವಾಟರ್ ಏನಾದ್ರು ಮಿಲ್ಕಿ ಆಗಿ ಗಲೀಜಾಗಿ ಅಥವಾ ಈ ನಿಂಬೆಹಣ್ಣು ಏನಾದ್ರು ಕೊಳೆಯುವಂಥದ್ದಾಗಿ ಅಥವಾ ನಿಂಬೆಹಣ್ಣು ಏನಾದ್ರು ಕಪ್ಪು ಬರೋ ತರ ಆಯ್ತು ಅಂತಂದ್ರೆ ಆ ಜಾಗದಲ್ಲಿ ದೃಷ್ಟಿ ಜಾಸ್ತಿ ಇದೆ ಅಂತ. ಅಥವಾ 2-3 ದಿವಸ ಆದ್ಮೇಲೆ ಇದು ಹಿಂಗೆ ತೇಲ್ ಬರುತ್ತೆ. ತೇಲ್ ಬಂದು ಏನು ಗಲೀಜಾಗಿಲ್ಲ ಅಂತಂದ್ರೆ ಪಾಸಿಟಿವ್ ಎನರ್ಜಿ ಚೆನ್ನಾಗಿದೆ ಅಂತ. ಸೊ ಇವಾಗ ಜಸ್ಟ್ ನಿಂಬೆಹಣ್ಣು ಹಾಕಿದೀವಿ, ಈಗ ಮುಳುಗಿದೆ. ಇದು ಕ್ರಮೇಣವಾಗಿ ಹೋಗ್ತಾ 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 ನೀರ್ ಗಲೀಜ್ ಆಗ್ಬಾರ್ದು, ನಿಂಬೆಹಣ್ಣು ಮಾತ್ರ ಮೇಲ್ ಬರುವಂತದ್ದಾಗ್ಬೇಕು. ಸೊ ಆ ರೀತಿ ಬಂದಾಗ ಏನಾಗುತ್ತೆ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅನ್ನೋದು ನಾವು ತಿಳ್ಕೊಬಹುದು. ಅದನ್ನ ನಾವು ಏನ್ ಮಾಡ್ಬೇಕು, ಇವಾಗ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ, ಎಷ್ಟು ಕ್ಲಿಯರ್ ಆಗಿದೆ ವಾಟರ್, ಇದು ತುಂಬಾ 2-3 ದಿನಕ್ಕೆ ಗಲೀಜ್ ಆಗೋಯ್ತು ಅಂತ ಅನ್ಕೊಳ್ಳಿ, ಆಗ ನೆಗೆಟಿವಿಟಿ ಜಾಸ್ತಿ ಇದೆ ಅಂತ. ತಕ್ಷಣ ನಿಂಬೆಹಣ್ಣ ಏನ್ ಮಾಡಿ ಅಂತಂದ್ರೆ ಕಸಕ್ ಹಾಕ್ಬೇಕು. ಬೇರೆ ಯಾವುದೇ ರೀತಿ ಅದನ್ನ ಬಳಸೋದಾಗ್ಲಿ ಅಥವಾ ನಿಮ್ಮ ಶಾಪ್ ಅಲ್ಲೇ ಇಟ್ಕೊಳ್ಳೋದಾಗ್ಲಿ ಮಾಡಬಾರ್ದು. ನಿಂಬೆಹಣ್ಣು ಏನ್ ಮಾಡತ್ತೆ ಅಂದ್ರೆ, ನಿಂಬೆಹಣ್ಣಿಗೆ ಸಾಕಷ್ಟು ಒಂದು ಶಕ್ತಿ ಇದೆ. ಏನ್ ಆ ಶಕ್ತಿ ಅಂತಂದ್ರೆ, ನಿಮ್ಮ ಕೈಯಲ್ಲಿ ಇಟ್ಕೊಂಡು ಮಂತ್ರ ಹೇಳಿದ್ರೆ ಆ ಪಾಸಿಟಿವ್ ಮಂತ್ರನೂ ಹೇಳ್ಕೊಳ್ಳುತ್ತೆ. ಕೈಯಲ್ಲಿ ಇಟ್ಕೊಂಡು ನೆಗೆಟಿವ್ ಮಂತ್ರ, ಉಚ್ಚಾಟನೆ ಮಂತ್ರ ಏನಾದ್ರು ಹೇಳಿದ್ರೆ ಅದನ್ನು ಕೂಡ ತುಂಬಿಕೊಳ್ಳುತ್ತೆ. ಅಥವಾ ನಿಂಬೆಹಣ್ಣು ನಿವಾಳಿಸಿ ಹೊಡಿತಾರೆ ಗೊತ್ತಾ, ದೃಷ್ಟಿ ತೆಗಿತಾರೆ ಗೊತ್ತಾ. ಸೊ ಆ ನೆಗೆಟಿವಿಟಿನ ಎಳ್ಕೊಳ್ಳುವಂತ ಶಕ್ತಿ ಆ ನಿಂಬೆಹಣ್ಣಿಗಿದೆ. ಸೊ ಹಾಗಾಗಿ ಆ ನಿಂಬೆಹಣ್ಣ ಬಳಸ್ಕೊಂಡಾಗ ಆ ಇಡೀ ವಾತಾವರಣದಲ್ಲಿ ನಿಮ್ಮ ಶಾಪ್ ಅಲ್ಲಾಗ್ಲಿ ಮನೆಯಲ್ಲಾಗ್ಲಿ ಇರೋಂತ ನೆಗೆಟಿವ್ ಎನರ್ಜಿ ಇಲ್ಲ, ಅದು ಎಳ್ಕೊಳ್ಳುವಂತ ಶಕ್ತಿ ಇರೋದ್ರಿಂದ ತುಂಬಾ ಬೇಗ ಗಲೀಜಾದ್ರೆ ಅದು ನೆಗೆಟಿವಿಟಿ ಇಲ್ಲ ಈ ನೀರಿಗೆ ಬಂದು ತಲುಪಿರುತ್ತೆ. ಸೊ ಆಗ ನೀವೇನ್ ಮಾಡ್ಬೇಕು, ಆ ನಿಂಬೆಹಣ್ಣ ಕಸಕ್ಕೆ ಹಾಕ್ಬಿಡ್ಬೇಕು. ಸೊ ಆ ನೆಗೆಟಿವಿಟಿನೇ ನಾವು ಏನಾದ್ರು ಬೇರೆ ರೂಪದಲ್ಲಿ ಮನೇಲಿ ಬಳಸಿದ್ದೆ ಆದ್ರೆ ಆ ನೆಗೆಟಿವಿಟಿ ಇಲ್ಲ ನಾವು ಇನ್ನು ಜಾಸ್ತಿ ಮಾಡ್ಕೊಂಡಂಗೆ, ಹೆಚ್ಚು ಮಾಡ್ಕೊಂಡಂಗೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಮಾಡಕ್ ಹೋಗ್ಬೇಡಿ. ಆಮೇಲೆ ವಾರನೇ ಆಗ್ಬೇಕು ಅನ್ನೋದು ಕಾಯಕ್ ಕೂಡ ಹೋಗ್ಬೇಡಿ. 2 ದಿನಕ್ಕೆ ಗಲೀಜ್ ಆಯ್ತಾ, ಆ ನೀರನ್ನ ಚೇಂಜ್ ಮಾಡಿ ನಿಂಬೆಹಣ್ಣು ಹೊಸದನ್ನ ಹಾಕೋದನ್ನ ರೂಢಿ ಮಾಡ್ಕೊಳ್ಳಿ. ಸೊ ವಾರನೇ ಆಗ್ಬೇಕು. ಯಾವತ್ ಚೇಂಜ್ ಮಾಡ್ಬೇಕು ಅಂದ್ರೆ ಶುಕ್ರವಾರ ಚೇಂಜ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ವಾರಕ್ಕೆ 1 ದಿನ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. ಬಟ್ ಜಾಸ್ತಿ ನೆಗೆಟಿವಿಟಿ ಇದ್ದಾಗ 2 ದಿನಕ್ಕೆ ನೀರ್ ಬದಲಾಯಿಸಿದ್ರು ತೊಂದರೆ ಇಲ್ಲ ಸ್ನೇಹಿತರೆ. ಸೊ ಇಷ್ಟನ್ನ ಮಾಡ್ಕೊಂಡಾಗ ಅದ್ಭುತವಾಗಿ ಆ ನಿಂಬೆಹಣ್ಣಿಂದ ಆ ನೆಗೆಟಿವಿಟಿನ ಹೋಗ್ಸೋವಂಥದ್ದನ್ನ ಹೇಳ್ಕೊಟ್ಟಿದ್ದೀನಿ. ಈ ಟೆಕ್ನಿಕ್ ನ ಸಾಕಷ್ಟು ಜನರೊಂದಿಗೆ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ. ವಂದನೆಗಳು.